ಕೊಡಗಿನಲ್ಲಿ ನೋಡಬಹುದಾದಂತಹ ತಾಣಗಳು. ಕೊಡಗು ಜಿಲ್ಲೆಯನ್ನ ಕರ್ನಾಟಕದ ಕಾಶ್ಮೀರ ಎಂದು ಕರೆಯುತ್ತಾರೆ. ಕೊಡಗು ಹಸಿರು ಗಿರಿವನಗಳ ಸಿರಿವಂತ ಜಿಲ್ಲೆ. ತುಂಬಿ ಹರಿಯುವ ತೊರೆಗಳು, ದಟ್ಟವಾದ ಕಾನನ, ಸುವಾಸನಾಭರಿತ ಕಾಫಿ ಹಾಗೂ ಏಲಕ್ಕಿ ತೋಟಗಳು, ಅವುಗಳ ನಡುವೆ ಮಧ್ಯೆ ಅಲ್ಲಲ್ಲಿ ಕಂಡುಬರುವ ಜಲಪಾತಗಳು ಇವು ಪ್ರವಾಸಿಗರನ್ನು ಸೆಳೆಯುತ್ತದೆ. ಈ ಜಿಲ್ಲೆಯಲ್ಲಿ ನೋಡಬಹುದಾದಂತಹ ತಾಣಗಳ ಬಗ್ಗೆ ಮಾಹಿತಿ ಇಲ್ಲಿದೆ. ಮೊದಲನೇದಾಗಿ ತಲಕಾವೇರಿ. ತಲಕಾವೇರಿ ಕಾವೇರಿ ನದಿಯ ಜನ್ಮಸ್ಥಳ. ತಲಕಾವೇರಿ ಸಮುದ್ರ ಮಟ್ಟದಿಂದ 1276 ಮೀಟರ್ ಎತ್ತರದಲ್ಲಿದೆ ಮತ್ತು ಬ್ರಹ್ಮಗಿರಿ ಬೆಟ್ಟಗಳ ತಪ್ಪಲಿನಲ್ಲಿದೆ. ಭಾಗಮಂಡಲ. ಭಾಗಮಂಡಲವು ಕೊಡಗು ಜಿಲ್ಲೆಯ ದೇವಾಲಯ ಗ್ರಾಮವಾಗಿದೆ. ತಲಕಾವೇರಿಗೆ 7 ಕಿಲೋಮೀಟರ್ ದೂರದಲ್ಲಿದೆ. ಭಾಗಮಂಡಲದಲ್ಲಿ ಕಾವೇರಿ ನದಿಯ ಜೊತೆಗೆ ಅದರ 2 ಉಪನದಿಗಳಾದ ಸುಜೋತಿ ನದಿ ಮತ್ತು ಕಣ್ಣಿಕೆ ನದಿ ಸೇರಿಕೊಳ್ಳುತ್ತದೆ. ಬಗಂಡೇಶ್ವರ ದೇವಾಲಯವು ಭಾಗಮಂಡಲದಲ್ಲಿ ಕೆಂಪು ಟೈಲ್ಡ್ ಮತ್ತು ಹಲವು ಮಹಡಿಗಳ ಚಾವಣಿಯೊಂದಿಗೆ ಕೇರಳ ಶೈಲಿಯಲ್ಲಿ ನಿರ್ಮಿಸಲಾದ ಶಿವನಿಗೆ ಅರ್ಪಿತವಾದ ಪ್ರಾಚೀನ ದೇವಾಲಯವಾಗಿದೆ. ತ್ರಿವೇಣಿ ಸಂಗಮ. ಭಾಗಮಂಡಲದಲ್ಲಿ 3 ನದಿಗಳು ವಿಲೀನಗೊಳ್ಳುವ ಸ್ಥಳವನ್ನು ತ್ರಿವೇಣಿ ಸಂಗಮ ಎಂದು ಜನಪ್ರಿಯವಾಗಿ ಕರೆಯಲಾಗುತ್ತದೆ. ಸುಜೋತಿ ನದಿಗೆ ಪೌರಾಣಿಕ ಸ್ಥಾನಮಾನ ನೀಡಲಾಗಿದೆ ಮತ್ತು ಭಾಗಮಂಡಲ ಬಳಿ ಹೊರಹೊಮ್ಮಿ ಕಾವೇರಿ ಮತ್ತು ಕಣ್ಣಿಕೆ ನದಿಗಳನ್ನು ಸೇರುವ ಮೊದಲು ಸುಜೋತಿ ಭೂಗತವಾಗಿ ಹರಿಯುತ್ತಾಳೆ ಎಂದು ನಂಬಲಾಗಿದೆ. ಮಡಿಕೇರಿ ಕೋಟೆ. ಟಿಪ್ಪು ಸುಲ್ತಾನ್ ನಿರ್ಮಿಸಿದ ಮಡಿಕೇರಿ ಪಟ್ಟಣದ ಹೃದಯ ಭಾಗದಲ್ಲಿರುವ 16ನೇ ಶತಮಾನದ ಕೋಟೆಯ ಅವಶೇಷಗಳು ಈಗ ಸರ್ಕಾರಿ ಕಚೇರಿಗಳನ್ನು ಹೊಂದಿದೆ. ಗೋಲ್ಡನ್ ಟೆಂಪಲ್ ಕುಶಾಲನಗರ. ಬೈಲುಕುಪ್ಪೆಯಲ್ಲಿ ಗೋಲ್ಡನ್ ಟೆಂಪಲ್ ಪ್ರಮುಖ ಆಕರ್ಷಣೆಯ ಕೇಂದ್ರ. ದೇವಾಲಯದ ಒಳಗೆ ಹೋದಂತೆ ಇನ್ನೊಂದು ಪ್ರಪಂಚಕ್ಕೆ ಕಾಲಿಟ್ಟಂತಹ ಅನುಭವ. ಪ್ರಶಾಂತ ವಾತಾವರಣ. ಸುವರ್ಣ ಮಂದಿರದಲ್ಲಿ 40 ಅಡಿ ಎತ್ತರದ 3 ಚಿನ್ನದ ಪ್ರತಿಮೆಗಳನ್ನು ನಾವು ಕಾಣಬಹುದಾಗಿದೆ. ಪದ್ಮಸಂಭವ ಮತ್ತು ಅಮಿತಾಯುಷ್ ಮೂರ್ತಿಯ ಮಧ್ಯದಲ್ಲಿ ಬುದ್ಧನ ಮೂರ್ತಿಯನ್ನು ಶೋಭಿಸುತ್ತದೆ. ಹೀಗೆ ಈ ಜಿಲ್ಲೆಯಲ್ಲಿ 100 ಪ್ರವಾಸಿ ತಾಣಗಳಿದ್ದು ಅದರಲ್ಲಿ ಕೆಲವು ಪ್ರವಾಸಿ ತಾಣಗಳ ಬಗ್ಗೆ ನಾವು ನಿಮಗೆ ಮಾಹಿತಿಯನ್ನು ನೀಡಿದ್ದೇವೆ ಅಷ್ಟೇ. ನಿಮ್ಮ ಜಿಲ್ಲೆಯಲ್ಲಿ ಅಂತಹ ಅಪರೂಪವಾದ ಜಾಗದ ಬಗ್ಗೆ ನಿಮಗೆ ಗೊತ್ತಿದ್ದಲ್ಲಿ ನಮಗೆ ಬರೆದು ಕಳುಹಿಸಿ, ನಾವು ಅದನ್ನು ಪ್ರಕಟಿಸುತ್ತೇವೆ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕನ್ನಡ ಟ್ರಾವೆಲ್ ವಾಹಿನಿಯ ಚಂದಾದಾರರಾಗಿ.